ರೈತರ ಮೇಲೆ ಪವರ್ ಗ್ರಿಡ್ ಕಾಮಗಾರಿ ಆರೋಪ, ರೈತರ ಆಕ್ರೋಶ. ರೈತರನ್ನ ಎಳೆದುಕೊಂಡು ಹೋಗಿ ದರ್ಪ ಮೆರೆದ ಪಿಎಸ್ಐ ಹಾಗೂ ಸಿಬ್ಬಂದಿ. ಹೌದು ವೀಕ್ಷಕರೇ, ಇದು ಯಲಬುರ್ಗಾ ಕೊಪ್ಪಳ ಜಿಲ್ಲೆ ಗುತ್ತೂರು ಗ್ರಾಮದಲ್ಲಿ ನಡೆದಿರುವ ಘಟನೆ. ರೈತರು ಪವರ್ ಗ್ರಿಡ್ ಟ್ರಾನ್ಸ್ಮಿಷನ್ ಲೈನ್ ಕಾಮಗಾರಿ ನಡೆಸುತ್ತಿರುವ ಸಂಸ್ಥೆಯ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ರೈತರ ಆರೋಪದ ಪ್ರಕಾರ ಯಾವುದೇ ಪೂರ್ವ ಮಾಹಿತಿಯನ್ನು ನೀಡದೆ, ರೈತರ ಅನುಮತಿ ಕೂಡ ಪಡೆಯದೆ ಅವರ ಕೃಷಿ ಭೂಮಿಯಲ್ಲಿ ಗದಗ್ ಪವರ್ ಗ್ರಿಡ್ ಟ್ರಾನ್ಸ್ಮಿಷನ್ ಲೈನ್ ಕಾಮಗಾರಿಯನ್ನ ಬಲವಂತವಾಗಿ ನಡೆಸಲಾಗುತ್ತಿದೆ ಅಂತ ಆರೋಪಿಸಿದ್ದಾರೆ. ರೈತರು ಹೇಳುವಂತೆ ಕಾಮಗಾರಿ ಆರಂಭಿಸುವ ಮೊದಲು ಭೂ ಮಾಲೀಕರಿಗೆ ಸೂಕ್ತ ಮಾಹಿತಿ ನೀಡೋದು ಹಾಗೆ ಕಾನೂನುಬದ್ಧ ಅನುಮತಿ ಪಡೆಯೋದು ಅಗತ್ಯವಾಗಿದ್ದು, ಈ ಪ್ರಕ್ರಿಯೆಯನ್ನ ಪಾಲಿಸಲಾಗಿಲ್ಲ ಅಂತ ಅವರು ದೂರಿದ್ದಾರೆ. ಇದರಿಂದ ಬೆಳೆಹಾನಿ ಹಾಗೂ ಕೃಷಿ ಚಟುವಟಿಕೆಗಳಿಗೆ ತೊಂದರೆಯಾಗ್ತಿದೆ ಅಂತ ರೈತರು ಗಂಭೀರವಾಗಿ ಆರೋಪಿಸಿದ್ದಾರೆ. ಈ ಕೂಡಲೇ ಸಂಬಂಧಿತ ಅಧಿಕಾರಿಗಳು ರೈತರ ಸಮಸ್ಯೆಯನ್ನ ಆಲಿಸಿ ನ್ಯಾಯಸಮ್ಮತ ಪರಿಹಾರ ಹಾಗೂ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ವರದಿ ಶಶಿಧರ್ ಹೊಸಮನಿ, ಜಸ್ಟ್ ಕರ್ನಾಟಕ ಟಿವಿ, ಕೊಪ್ಪಳ. ಇದು ನಮ್ಮ ಹೊಲದಾಗ 4 ಕಂಬ ಕುಂದ್ರಕತ್ತಾರ್ರಿ. ಅವ್ರನ್ನ 4 ಕಂಬಕ್ಕೆ 40 ಲಕ್ಷ ಕೊಡ್ತೀವಿ ಅಂದ್ರಿ. ನಮ್ಗ ಒಪ್ಪಿಗಿಲ್ರಿ ಅಂದ್ರಿ. 1.20 ಕೇಳಿದ್ರು ನಾವು, 1.20 ಇಲ್ಲ ಅಂದ್ರಿ. ಅವರು 4 ಕಂಬದ ನಡುವೆ 40 ಲಕ್ಷ ಕೊಡ್ತೀವಿ ಅಂದ್ರಿ. ಅವರು ನಮ್ಗೆ ಒಪ್ಪಿಗಿಲ್ಲ, ನಾವು 70 ಕೊಡು ಅಂದ್ವಿ. ಅವ್ರು 60 ಬಂದು ನಿಂತ್ಕೊಂಡು ದೌರ್ಜನ್ಯ ಮಾಡಿ ಹಾಕ್ಯಾರ್ರಿ. ನಾವು ಸ್ಟೇ ತೊಗೊಂಬಂದು ಇಲ್ಲಿ ಕೆಲಸ ನಿರ್ಧರಿಸಿದ್ಕ PSI ನಮ್ಮ ತಮ್ಮನರಿಬ್ಬರ ನಮ್ಮ ಅಣ್ಣನ ಮಕ್ಕಳನ್ನಿಬ್ಬರನ್ನ ಬಡ್ದು ಹೇಳ್ಕೊಂಡು ಹೋಗ್ಯಾನ್ರಿ ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡು ಹೋಗ್ಯಾರ. ಈಗ ಬಡದ್ರನ್ರಿ ಅವ್ರು ಎದಿಮಂಗ್ಲಂಗಿ ಹಿಡಿದು ಒಂದು ಏಟ್ ಬಡ್ದು ಎದಿಮಂಗ್ಲಂಗಿ ಹಿಡ್ಕೊಂಡು ಹೋಗ್ಯಾರ ಜೀಪ್ನ ಹಾಕ್ಯಂಡು. ಹೆಸರು ಏನ್ರಿ ಅವ್ರದ್ದು? ಪ್ರಕಾಶ, ಶ್ರೀಕಾಂತ, ಮಲ್ಲಪ್ಪ, ವಿಜಯ ರೆಡ್ಡಿ. 4 ಮಂದಿನ ಬಡ್ದು ಹೇಳ್ಕೊಂಡು ಹೋಗ್ಯಾರ್ರಿ ಸ್ಟೇಷನ್ಗೆ. PSI ಶಲ್ಯ ಕುಂದ್ರಸ ಅಂತ ಹೇಳಿ ಡಿಸಿಗಳಿಗೆ ಕೆಲಸ ಮಾಡಕತ್ತೇನ್ರಿ ಇಲ್ಲಿ ನಿಂತ್ಕೊಂಡು. அஞ்சு போயிடும்